ಮನುಷ್ಯರ ತರ ಕಾಣಿಸೋ ರೋಬೋಟ್ಸ್ ನ ಹ್ಯೂಮನಾಯ್ಡ್ ರೋಬೋಟ್ಸ್ ಅಂತ ಕರೀತಾರೆ. ಕೆಲವು ರಿಸರ್ಚರ್ಸ್ ChatGPT ಅಂತ ಟೆಕ್ನಾಲಜೀಸ್ ನ ಆಲ್ರೆಡಿ ಅದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಈ ಹ್ಯೂಮನಾಯ್ಡ್ ರೋಬೋಟ್ ಅಮೇಕಾನ ನೋಡಿ. ChatGPT 4.0 ವರ್ಷನ್ ನ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಇದು ಮನುಷ್ಯರ ಹತ್ರ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ತರ ಮಾತಾಡೋಕಾಗುತ್ತೆ, ಅದನ್ನು ರಿಯಲಿಸ್ಟಿಕ್ ಆಗಿರುತ್ತೆ. ಇದಕ್ಕೆಲ್ಲ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಇರುತ್ತೆ. ಈ ರೋಬೋಟ್ಸ್ ಎಲ್ಲ ತುಂಬಾ ಇಂಟೆಲಿಜೆಂಟ್ ಆದ್ರೆ ಏನಾಗುತ್ತೆ, ಅಂಡ್ ಅವು ಮನುಷ್ಯರಿಗಿಂತ ಎಲ್ಲಾದ್ರಲ್ಲೂ ತುಂಬಾ ಬೆಟರ್ ಆಗಿದ್ರೆ ಇದೆಲ್ಲ ನಡೆಯೋಕೆ ತುಂಬಾ ಇಯರ್ಸ್ ಆಗುತ್ತೆ. ಆದ್ರೆ ಇದರಿಂದ ಭೂಮಿ ಮೇಲೆ ಯಾವ ತರ ಪ್ರಭಾವ ಬೀಳುತ್ತೆ ಅಂತ ಥಿಂಕ್ ಮಾಡೋದ್ರಲ್ಲಿ ವರ್ತ್ ಇದೆ. ಇಸ್ರೇಲಿ ಹಿಸ್ಟೋರಿಯನ್ ಅಂಡ್ ಫಿಲಾಸಫರ್ ಯುವಲ್ ನೋವಾ ಹರಾರಿ ಹೇಳಿದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವರ ಓನ್ ರಿಲಿಜಿಯಸ್ ಟೆಕ್ಸ್ಟ್ ನ ಕಂಪೋಸ್ ಮಾಡೋಕೆ ಎಬಿಲಿಟೀಸ್ ಇದೆ ಅಂತ. ಅವರಿಗೆ ಅವರದೇ ಆದ ವರ್ಷಿಪರ್ಸ್ ಇರ್ತಾರೆ. ಸೊ ಈ ತರ ಫ್ಯೂಚರ್ ಅಲ್ಲಿ ಹೊಸ ರಿಲಿಜನ್ಸ್ ಕ್ರಿಯೇಟ್ ಆಗ್ಬಹುದು ಅಂತ ಹೇಳಿದ್ದಾರೆ. ತುಂಬಾ ಫಿಲಾಸಫಿಕಲ್ ಅಂಡ್ ಟೆಕ್ನಾಲಜಿಕಲ್ ಕ್ವೆಶನ್ಸ್ ಇಲ್ಲಿ ಹುಟ್ಟುತ್ತೆ. ಆದ್ರೆ ಅದೆಲ್ಲ ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಕ್ ಆಗಲ್ಲ. ನಿಮ್ಗೆ ಬೇಕಾದ್ರೆ ನಾನು ಈ ಟಾಪಿಕ್ ಮೇಲೆ ತುಂಬಾ ವಿಡಿಯೋಸ್ ಮಾಡ್ತೀನಿ, ಕಮೆಂಟ್ ಅಲ್ಲಿ ತಿಳಿಸಿ. ಈ ಲಾಂಗ್ ಟರ್ಮ್ ಫ್ಯೂಚರ್ ಬಗ್ಗೆ ತುಂಬಾ ಭಯ ಪಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಶಾರ್ಟ್ ಟರ್ಮ್ ಗೆ ಬೇಕಾಗಿರೋದೇನು ಅಂತ ನೆನ್ಪಿಟ್ಕೊಳ್ಳಿ. AI ಬಗ್ಗೆ ನೀವೇ ಎಜುಕೇಟ್ ಮಾಡ್ಕೊಂಡು ಅಡಾಪ್ಟ್ ಮಾಡ್ಕೊಳ್ಳಿ. ಸೊ ದಟ್ ಫ್ಯೂಚರ್ ಅಲ್ಲಿ ನಿಮ್ ಕೆರಿಯರ್ ಅಲ್ಲಿ ನೀವು ಬೆಟರ್ ಆಗಿರ್ತೀರಾ.